ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಭಿವೃದ್ಧಿ ಮೀಸಲಿಟ್ಟಿರುವಂತಹ ಹಣವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರನ್ನಂತ ಒಂದು ಆದೇಶವನ್ನು ನಿನ್ನೆ ಹೈಕೋರ್ಟ್ ಸಿಬಿಐಗೆ ವಹಿಸಿದೆ. ಏನು ಹೈಕೋರ್ಟ್ ಇವತ್ತು ಸಿಬಿಐಗೆ ವಹಿಸಿದನೋ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತು ನಾವೆಲ್ಲರೂ ಕೂಡ ಅದನ್ನ ಸ್ವಾಗತಾರ್ಹ ಮಾಡ್ತೀವಿ. ಜೊತೆಲಿ ನಾವು ಮುಂಚೆಯಿಂದ ಕೂಡ ಹೇಳ್ಕೊಂತ ಬಂದಿದೀವಿ, ಇದನ್ನ ಸಿಬಿಐ ಕೊಡಬೇಕು, ಸಿಬಿಐ ಕೊಡಬೇಕು, ಸಿಬಿಐ ಕೊಡಬೇಕಂದೇಳಿ. ಯಾವತ್ತು ಭ್ರಷ್ಟಾಚಾರ ಆಯ್ತೋ ಯಾವತ್ತು ಈ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಏನು ಆ ಹಣವನ್ನು ವೈಟ್ ಮನಿಯನ್ನು ಇವತ್ತು ತೆಲಂಗಾಣ ಹೈದರಾಬಾದ್ಗೆ ಏನು ವರ್ಗಾವಣೆಯನ್ನು ಮಾಡಿ ಅಲ್ಲಿನಿಂದ ಬಳ್ಳಾರಿಗೆ ವರ್ಗಾವಣೆ ಮಾಡಿಕೊಂಡು ಲೋಕಸಭೆ ಚುನಾವಣೆಯಲ್ಲಿ 187 ಕೋಟಿ ರೂಪಾಯಿ ಬಳ್ಳಾರಿಯ ಲೋಕಸಭೆ ಚುನಾವಣೆಯಲ್ಲಿ ಬಳ್ಳಾರಿಯ ಕಾಂಗ್ರೆಸ್ನ ಅಭ್ಯರ್ಥಿಯಾದಂತಹ ಸನ್ಮಾನ್ಯ ತುಕಾರಾಂ ಅವರು ಲೋಕಸಭಾ ಅಭ್ಯರ್ಥಿ ಏನ್ ಗೆದ್ರು 187 ಕೋಟಿ ರೂಪಾಯಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದಿಂದಲೇ ಅವರು ಬಳ್ಳಾರಿ ಜಿಲ್ಲೆಯ ಸಂಸದರಾಗಿ ಅವರು ಆಯ್ಕೆಯನ್ನಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಮುಂಚೆಯಿಂದ ಕೂಡ ನಾವು ಹೇಳ್ತಾ ಇದ್ದಿದ್ದು ಸಿಬಿಐ ಕೊಡಬೇಕು, ಸಿಬಿಐ ಕೊಡಬೇಕನ್ನು ಒತ್ತಾಯ ಮಾಡುತ್ತಿದ್ವಿ. ಆದ್ರೆ ರಾಜ್ಯ ಸರ್ಕಾರ ಇದನ್ನ ಎಲ್ಲ ಒಂದು ಕಡೆ ಮುಚ್ಚಾಕಬೇಕು ಅನ್ನಂತ ಪ್ರಯತ್ನ ಮಾಡಿ 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 ಮಾಡಿಬೇಡಿ ಏನು ಮಾಡಿದ್ರೆ ಎಲ್ಲ ಒಂದು ಕಡೆ ತಪ್ಪಿಸ್ಕೋಬೇಕು. ಹೆಂಗ್ ತಪ್ಪಿಸ್ಕೋಬೇಕು? ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿರೋದಂತದ್ದು ಆ ಸಂಬಂಧಪಟ್ಟಿದ ಮಂತ್ರಿಗಳಂತ ನಾಗೇಂದ್ರ ಅವರ ಜೊತೆಲಿ ಇವತ್ತು ಬಳ್ಳಾರಿ ಜಿಲ್ಲೆಯ ಲೋಕಸಭೆ ಚುನಾವಣೆಯಲ್ಲಿ 187 ಕೋಟಿ ರೂಪಾಯಿ ಅದನ್ನು ಬಳಕೆ ಮಾಡಿಕೊಂಡು ಲೋಕಸಭೆ ಚುನಾವಣೆಗಳಲ್ಲಿ ಯಾರ್ಯಾರಿಗೆ ಇವತ್ತು ಹಣವನ್ನು ಹಸ್ತಾಂತರಿಸಿದ್ದಾರೆ ಅಂದ್ರೆ ಬಳ್ಳಾರಿ ನಗರದ ಶಾಸಕರಾದಂತ ನಾರಾ ಭರತ್ ರೆಡ್ಡಿ ಅವರು, ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದಂತ ಡಾಕ್ಟರ್ ಶ್ರೀನಿವಾಸ್ ಅವರು, ಅದೇ ರೀತಿಯಲ್ಲಿ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗಣೇಶ್ ಅವರು, ಅದೇ ರೀತಿಯಲ್ಲಿ ನಮ್ಮ ಗ್ರಾಮಾಂತರದ ಕ್ಷೇತ್ರದ ಶಾಸಕರಾದಂತ ನಾಗೇಂದ್ರ ಅವರು, ನಂತರ ಇವೆಲ್ಲರೂ ಸೇರಿಕೊಂಡು ಹಂಚಿಕೊಂಡು ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದಿಂದಲೇ ಅವರು ಲೋಕಸಭೆ ಚುನಾವಣೆಯನ್ನು ಗೆದ್ದಿದ್ರು. ಇವತ್ತು ಎಲ್ಲೊಂದು ಕಡೆ ತಪ್ಪಿಸ್ಕೋಬೇಕನ್ನೊಂದು ಅರಾತುರಿಯಲ್ಲಿ ಏನ್ ಮಾಡಿದ್ರು, SIT ಕೊಟ್ಟರು. SIT ಕೊಟ್ಟ ನಂತರ ಅವ್ರೊಂದು ಪ್ಲಾನ್ ಮಾಡಿದ್ರು. SIT ಕೊಟ್ಟ ನಂತರ ಎಲ್ಲೋ ಒಂದು ಕಡೆ ಕ್ಲೀನ್ ಚಿಟ್ ಅಂತ ಕೊಟ್ಬಿಟ್ರು. ಯಾಕಂದ್ರೆ ಅವ್ರು ತಪ್ಪಿಸ್ಕೋಬೇಕಲ್ಲ, ಬೇರೆ ಮಾರ್ಗ ಇಲ್ಲ. ವೈಟ್ ಮನಿ ಇವತ್ತಿಲ್ಲ ನಾಳೆ ಸಿಗ್ತೀವಿ ಅಂದೇಳಿ ಅವ್ರ ಜ್ಞಾನ ಇಲ್ಲ. ಎಲ್ಲೋ ಒಂದು ಕಡೆ ಕ್ಲೀನ್ ಚಿಟ್ ಅಂತ ಕೊಟ್ಬಿಟ್ರು. ಕೊಟ್ಟ ಮೇಲೆ ಏನಾಯ್ತು, ಅದನ್ನ ಕ್ಲೀನ್ ಚಿಟ್ ಕೊಟ್ಟ ನಂತರ ಅಧಿಕಾರಿಗಳ ಮೇಲೆ ಒತ್ತಾಕ್ಬೇಕನ್ನಂತ ಪ್ರಯತ್ನ ಮಾಡಿದ್ರು. ಅಧಿಕಾರಿಗಳ ಮೇಲೆ ಒತ್ತಾಕ್ಬೇಕು, ಕ್ಲೀನ್ ಚಿಟ್ ಕೊಟ್ಟ ನಂತರ ಏನಾಯ್ತು, ಅದಕ್ಕೆ ಮುಂದಕ್ಕೆ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯಿಂದ ಹೈಕೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ಇವತ್ತು ಈ SITಗೆ ಬಹುಶಃ ಕ್ಲೀನ್ ಚಿಟ್ ಯಾರು ಕೊಟ್ಟಿದಾರೋ SITಗೆ ಇವತ್ತು ಕಪಾಳ ಮೋಕ್ಷ ಮಾಡಂತ ಕೆಲಸ ಇವತ್ತು ಹೈಕೋರ್ಟ್ ಮಾಡಿದ್ರು ಬಹಳ ಕ್ಲಿಯರ್ ಆಗಿ. ಯಾಕಂದ್ರೆ ಇಷ್ಟೊಂದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ಇವತ್ತು ಸರ್ಕಾರದ ಹಣನೇ, ನಿಗಮದ ಹಣನೇ ಇವತ್ತು ನುಂಗ್ಯಾಕಿ ಇವತ್ತು ಚುನಾವಣೆಗಳು ಮಾಡಿಕೊಂಡು ಇವತ್ತು ಪುನಃ ಕ್ಲೀನ್ ಚಿಟ್ ಅನ್ನು ಕೊಟ್ಟಾರಂದ್ರಿಗ ಇವತ್ತು ಹೈಕೋರ್ಟ್ ಇವತ್ತು ಎತ್ತಿಡಿದು ಇವತ್ತಿಗೆ ಪುನಃ ಸಿಬಿಐ ಕೊಟ್ಟಾರಂದ್ರಿಗ ಇದು ಕಪಾಳ ಮೋಕ್ಷ ಮಾಡಿದಂಗಾಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಇದರಲ್ಲಿ ಇವತ್ತು ಸಂಬಂಧಪಟ್ಟಿದಂತ ಬಹಳಷ್ಟು ಮಂದಿ ಇವತ್ತು ಮುಖ್ಯಮಂತ್ರಿಗಳ ಹಣಕಾಸಿನ ಇಲಾಖೆಯಲ್ಲಿ ಅವರೇ ಜವಾಬ್ದಾರಿಸ್ತರು. ಒಬ್ಬ ಹಣಕಾಸಿನ ಇಲಾಖೆಯಲ್ಲೇ ಅವ್ರಿಗೆ ಯಾವ ರೀತಿಯಲ್ಲಿ ನಡೆಸಬೇಕು, ಈ ಇಲಾಖೆಯಲ್ಲಿ ಏನ್ ಆಗ್ತಾ ಇದೆ ಅಂತ ನೋಡ್ಕೊಳಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರಿ. ಆ ಇಲಾಖೆಯಿಂದ ಇವತ್ತು ನಿಗಮಕ್ಕೆ ಹೋದ ಮೇಲೆ ನಿಗಮದಿಂದ ಆ ಮಂತ್ರಿಗಳಿಗೋ ಈ ಮಂತ್ರಿಗಳಿಂದ ಇವತ್ತು ಭ್ರಷ್ಟಾಚಾರ ನಡೆದಿದೆ ಅಂದ್ರೆ ಇದು ಕಾರಣ ಈ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನಂತ ಮಾತನ್ನು ಕೂಡ ಹೇಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಇವತ್ತು ನಾನು ಒತ್ತಾಯ ಮಾಡ್ತೀನಿ, ಬಳ್ಳಾರಿಯ ಸಂಸದರು ಸೇರ್ಕೊಂಡು ಇವತ್ತು ನಾಗೇಂದ್ರ ಅವರು ಸೇರ್ಕೊಂಡು, ಗಣೇಶ್ ಅವರು ಸೇರ್ಕೊಂಡು, ಡಾಕ್ಟರ್ ಶ್ರೀನಿವಾಸ್ ಅವರು ಸೇರ್ಕೊಂಡು, ಭರತ್ ರೆಡ್ಡಿ ಅವರು ಸೇರ್ಕೊಂಡು ಎಲ್ಲರೂ ಕೂಡ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ಅದೇ ರೀತಿಯಲ್ಲಿ ಅವರು ಸಂಸದರ ಸ್ಥಾನ ಕೂಡ ರಾಜೀನಾಮೆಯನ್ನು ಕೊಡಬೇಕನ್ನೋ ಒಂದು ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ.